ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್. ತುಂಬ ಜನ ನನ್ನ ಹೆಲ್ತ್ ಬಗ್ಗೆ ಕೇಳ್ತಾ ಇದ್ದೀರಾ ಆ್ಯಂಡ್ ಬೇಬಿ ಹೆಲ್ತ್ ಬಗ್ಗೆನೂ ಕೂಡ ಕೇಳ್ತಾ ಇದ್ದೀರಾ. ಸೊ ನಾನು ಚೆನ್ನಾಗಿದ್ದೀನಿ, ನನ್ನ ಬೇಬಿ ಕೂಡ ಚೆನ್ನಾಗಿದೆ. ತುಂಬ ಜನದ ಕ್ವಶನ್ಸ್ ಏನು ಅಂತ ಹೇಳಿದ್ರೆ, ಸಿಸರಿನ್ ಆಯಿತಾ, ನಾರ್ಮಲ್ ಆಯಿತಾ, ಬೇಬಿ ಯಾವುದಾಯಿತು, ಮತ್ತು ಪಾಪುಗೆ ಏನಂತ ಹೆಸರಿಟ್ರಿ ಅಂತ ಕೇಳ್ತಾ ಇದ್ದೀರಾ. ಸೊ ಆ ಒಂದು ಕ್ವಶನ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಮೆಸೇಜ್ ಮಾಡಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಸೊ ನಂದಾಗಿದ್ದು ಸಿ ಸೆಕ್ಷನ್. ಪಾಪು ಬಂದುಬಿಟ್ಟು ಗರ್ಲ್ ಬೇಬಿ. ಸೊ ನೇಮ್ ಅವಳಿಗಿನ್ನೂ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಬಟ್ ನೇಮ್ ಇನ್ನೂ ಇಟ್ಟಿಲ್ಲ. ಬಟ್ ಅವಳು ಹುಟ್ಟಿರೋ ಪ್ರಕಾರ ಲೆಟರ್ ಏನು ಬಂದಿತ್ತಲ್ಲ, ಸೊ ಆ ಲೆಟರ್ ಮೇಲೆ ಒಂದು 5 ನೇಮ್ಸ್ನ ಅಂದರೆ ದೇವ್ರದ್ದು ಹೆಸರನ್ನ ಕರೆದಿದ್ದೀವಿ. ಬಟ್ ಅವಳಿಗೆ ರಿಜಿಸ್ಟರ್ ವೈಸ್ ನೇಮ್ ಏನು ಇಡಬೇಕು ಅಂತ ಅಂದ್ಕೊಂಡಿದ್ದೀವೋ, ಸೊ ಅದನ್ನು ನನ್ನ ಹಸ್ಬೆಂಡ್ ಮನೆಗೆ ಹೋದ್ಮೇಲೆ ಸೊ ಆ ಒಂದು ನೇಮ್ ಇಡೋಣ ಅಂತ ಅಂದ್ಕೊಂಡಿರೋದು. ಸೊ ನಿಮ್ಮ ಈ 3 ಕ್ವಶನ್ಸು ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇನ್ನೂ ಒಂದು ಏನಂತ ಹೇಳಿದ್ರೆ, ಈ ನ್ಯೂ ಮಾಮ್ಸಿಗೆಲ್ಲ ತುಂಬ ಟೆನ್ಷನ್ಸ್ ಇರುತ್ತೆ, ಆಮೇಲೆ ಡೌಟ್ಗಳಿರುತ್ತೆ. ಸೊ ಬೇಬಿನ ಹೇಗೆ ನೈಟ್ ಮಾತ್ರ ಮಲಗಿಸೋದು, ತುಂಬ ನೈಟ್ ಕಿರಿಕಿರಿ ಮಾಡ್ತಿರುತ್ತೆ. ಆ್ಯಂಡ್ ಬ್ರೆಸ್ಟ್ ಫೀಡಿಂಗು ಮಾಡುವಾಗ ತುಂಬ ಜನ ನ್ಯೂ ಮಾಮ್ಸಿಗೆ ತುಂಬ ಪೇನ್ ಆಗ್ತಿರುತ್ತೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇನು ಮಾಡಿದೆ, ಸೊ ಅದು ನನಗೆ ಯಾವ ರೀತಿ ಸಹಾಯ ಆಗಿದೆ ಅಂತ ನಾನು ನಿಮ್ಮ ಜೊತೆಗೆ ಆದಷ್ಟು ಬೇಗ ಆ ಒಂದು ವಿಡಿಯೋನ ಹಂಚ್ಕೊಳ್ತೀನಿ. ಆ್ಯಂಡ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ತುಂಬ ಹೊತ್ತು ಮಾತಾಡೋಕ್ಕಾಗಲ್ಲ, ಕೂರೋಕ್ಕಾಗಲ್ಲ. ಸೊ ಅದಕ್ಕೆ ಕ್ವಿಕ್ಕಾಗಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಮತ್ತು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಬಾಯ್.